ನನ್ನ ಹೆಸರು ಸೌಮ್ಯ. ನಾವು ಆನೇಕಲ್ಲಲ್ಲಿರೋದು. ನಮ್ಮ ಆಫೀಸ್ ಪಕ್ಕದಲ್ಲಿ ಚಂದ್ರು ಮಲ್ಟಿಮೀಡಿಯಾ ಅಂತ CSC ಸರ್ವಿಸ್ ಸೆಂಟ್ರ್ ಇದೆ. ನಾನು ಅಲ್ಲಿಗೆ ಬೇರೆ ಸರ್ವಿಸ್ಗೆ ಹೋಗಿದ್ದೆ. ಈ ಚಂದ್ರು ಸರು ನನಗೆ ಸಜೆಸ್ಟ್ ಮಾಡಿದ್ರು, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇದೆ ನಮ್ಮಲ್ಲಿ, ತೊಗೊಳ್ಳಿ ನೀವು, ಅನುಕೂಲ ಆಗುತ್ತೆ ಅಂತ. ನಂದು ಆಲ್ರೆಡಿ ಇನ್ಶೂರೆನ್ಸ್ ಇದ್ದಿದ್ದರಿಂದ ನಾನೇನೋ ಒಂದು ತಲೆ ಕೆಡಿಸ್ಕೊಂಡಿಲ್ಲ. ಮತ್ತು ಇನ್ನೊಂದು 2 ಡೇಸ್ ಆದಮೇಲೆ ಹೋದಾಗ ಮತ್ತೆ ನಾವು ಇನ್ಸ್ಟಾಲ್ಮೆಂಟ್ ಲೆಕ್ಕದಲ್ಲಿ ಬೇಕಾದರೆ ನಿಮಗೆ ಅನುಕೂಲ ಆಗೋ ಥರ ಕೊಡ್ತಾಯಿದ್ದೀವಿ. ಒಂದೇ ಸಲ ನೀವು ಪಾಲಿಸಿ ಪ್ರೀಮಿಯಮ್ ಅಮೌಂಟು ಕಟ್ಟಬೇಕಾಗಿಲ್ಲ, ವೀಕ್ಲಿ ಬೇಸಿಸಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ. ಸರಿ, ನಮ್ಮ ತಂದೆ ತಾಯಿ ಆರೋಗ್ಯವಾಗೇ ಇದ್ದರು, ಆದ್ರೂ ಏಜ್ ಆಗ್ತಾಯಿದೆ, ನಾಳೆ ದಿನ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದು ಸೇಫರ್ ಸೈಡ್ ಇರಲಿ ಅಂತ ನಾನು ನಮ್ಮ ತಂದೆ ತಾಯಿ ಹೆಸರಲ್ಲಿ ಇನ್ಶೂರೆನ್ಸ್ ಬೈ ಮಾಡಿದೆ. ಅವರು ಡಿಸ್ಕೌಂಟ್ ಕೂಡ ಕೊಟ್ಟರು ನಮಗೆ. ಟೋಟಲ್ ನಮ್ಮ ಪ್ರೀಮಿಯಮ್ 17,400 ಆಗಿತ್ತು, ನಮಗೆ ಡಿಸ್ಕೌಂಟ್ ಹೋಗಿ 15,100 ಚೇಂಜ್ ಆಯಿತು. ಆಮೇಲೆ ನಮ್ಗೆ ಇನ್ಶೂರೆನ್ಸ್ ಮಾಡಿಸಿ 1 ಮಂತ್ ಆದಮೇಲೆ ಸಡನ್ನಾಗಿ ನಮ್ಮ ತಂದೆಗೆ ಆ್ಯಕ್ಸಿಡೆಂಟ್ ಆಯಿತು, ಕಾಲಿಗೆ ತುಂಬ ಏಟಾಗಿತ್ತು. ಆಮೇಲೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರೆಲ್ಲ ಇದು ಕಂಡೀಷನ್ ಚೆಕ್ ಮಾಡಿಬಿಟ್ಟು ಅಡ್ಮಿಷನ್ ಆಗಬೇಕು, ನಿಮಗೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂದರು. ನಮ್ಗೆ ಹೆಂಗೋ ಇನ್ಶೂರೆನ್ಸ್ ಇದ್ದಿದ್ದಕ್ಕೆ ಹಾಸ್ಪಿಟ್ಲಲ್ಲಿ ಹೇಳಿದ್ದಕ್ಕೆ ಅದನ್ನ ಓಕೆ ತೊಗೊತೀವಿ ಅಂತ ಪ್ರೊಸೆಸ್ ಮಾಡಿದ್ರು. ಗಂಗಾ ಸ್ಪೆಷಾಲಿಟಿಯಲ್ಲಿ ಅಡ್ಮಿಟ್ ಆಗಿದ್ವಿ. ಅವರು ರಿಕ್ವೆಸ್ಟ್ ಕಳಿಸಿ 81 ಮಿನಿಟ್ಸ್ಗೆ ನಮಗೆ 19,000ಗೆ ಅಪ್ರೂವಲ್ ಆಯಿತು ಫಸ್ಟ್ ಡೇಗೆ. ಅದಾದಮೇಲೆ ಇನ್ಶೂರೆನ್ಸಲ್ಲಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. 6 ಡೇಸು ನಾವು ಅಲ್ಲೇ ಇದ್ವಿ, ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ನೆಕ್ಸ್ಟು ಎಲ್ಲ ಅವರು ಚೆನ್ನಾಗಿ ಪೇಷಂಟ್ ಎಲ್ಲ ಕಂಡೀಷನ್ ಎಲ್ಲ ಚೆನ್ನಾಗಾದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ರು. ಟೋಟಲ್ ಬಿಲ್ ನಮಗೆ 78,000 ಆಯಿತು. ಮತ್ತು ಅದರಲ್ಲಿ ನಾವು ಒಂದು 10,000 ಪೇ ಮಾಡಿದ್ವಿ ಅಷ್ಟೇ. ಆ್ಯಸ್ ಪರ್ ಪಾಲಿಸಿ ಪ್ರಕಾರ 3,500 ಚೇಂಜು 5% ಬಿತ್ತು. ಮತ್ತು ನಮ್ಮದು ಸ್ವಲ್ಪ ಎಕ್ಸ್ಕ್ಲೂಡಿಂಗ್ ಚಾರ್ಜಸ್ಸು ಅದೆಲ್ಲ ಸೇರಿ 10,000 ರುಪೀಸು ಖರ್ಚಾಯಿತು ನಮ್ಮ ಕೈಯಿಂದ. ಮಿಕ್ಕಿದ್ದು 60,000 69,000ವರೆಗೂ ಇನ್ಶೂರೆನ್ಸಿಂದನೇ ಕ್ಲೈಮ್ ಆಯಿತು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಂದರೆ, ನಾವು ಇನ್ಶೂರೆನ್ಸ್ ತೊಗೊಂಡಿಲ್ಲ ಅಂದಿದ್ರೆ ನಮ್ಮ ಕೈಯಿಂದ 78,000ರಿಂದ 80,000 ರೂಪಾಯಿ ಕೈಯಿಂದ ಖರ್ಚು ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗ್ತಾಯಿತ್ತು ನಮ್ಮಂಥ ಫ್ಯಾಮ್ಲಿಗೆ. ನಮ್ಮ ತಾಯಿ ತಿಂಗಳಿಗೆ 10,000 11,000 ಸಂಬಳ ತೊಗೊತಾರೆ. ಅದರಲ್ಲಿ ಬರೋ ಸ್ಯಾಲ್ರಿಲಿ ಅವರು 1 ವರ್ಷ ಇಡೀ ದುಡಿಯೋದನ್ನ ಒಂದೇ ಸಲ ಹಾಸ್ಪಿಟ್ಲ್ ಕಟ್ಟಬೇಕಾಗಿತ್ತು. ಇಲ್ಲ ನಾವೇನೋ ಸೇವಿಂಗ್ಸೋ ಇಲ್ಲ ಗೋಲ್ಡ್ ಮಾರಿ ಏನಾದರೂ ಒಂದು ರಿಸ್ಕ್ ತೊಗೊಬೇಕಾಗಿತ್ತು, ಇಲ್ಲ ಸಾಲ ಮಾಡಬೇಕಾಗಿತ್ತು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಬೇಕಾದ್ರೆ. ಅದೇ ಇನ್ಶೂರೆನ್ಸ್ ಇದ್ದಿದ್ದಕ್ಕೆ ನಮಗೆ ಏನು ರಿಸ್ಕ್ ಇಲ್ದಿರ ಆಯಿತು. ಕೆಲಸ ಜಾಸ್ತಿ ನಾವು ಓಡಾಟನೂ ಇಲ್ಲ, ಏನೂ ಇಲ್ಲ, ಹೋಗಿ ಅಡ್ಮಿಷನ್ ಆಗಿದ್ದು. ಆಮೇಲೆ ಇನ್ಶೂರೆನ್ಸ್ಗೆ ಪ್ರೊಸೆಸ್ ಮಾಡಿದ್ವಿ. CSC ಟೀಮಿಂದ ರಾಹುಲ್ ಸರು, ಚಂದ್ರು ಸರು, ರಾಜಸಬ್ ಸರ್ ಎಲ್ಲನೂ ಸಪೋರ್ಟ್ ಮಾಡಿದ್ರು, ಧೈರ್ಯ ತುಂಬಿದ್ರು ನನಗೆ, ಎಲ್ಲ ಸರಿಯಾಗುತ್ತೆ ಅಂತ. ಅದೇ ಥರ ಆಯಿತು. ಯಾವುದು ಟೆನ್ಷನ್ ಇಲ್ದಿರ ಮನೆ ಹತ್ರನೇ ಇರೋ ಹಾಸ್ಪಿಟ್ಲಿಗೆ, ಗಂಗಾ ಸ್ಪೆಷಾಲಿಟಿಗೆ ಅಡ್ಮಿಟ್ ಆಗಿ 6 ಡೇಸ್ ಆದಮೇಲೆ ನಮ್ಮ ಅಪ್ಪನ ಮೊದಲು ಯಾವ ಥರ ಇದ್ದರು ಆರೋಗ್ಯವಾಗಿ ಅದೇ ಥರ ಡಿಸ್ಚಾರ್ಜ್ ಮಾಡ್ಕೊಂಡ್ಬಂದ್ವಿ. ಇದರಿಂದ ನನಗೆ ಅನುಭವ ಆಗಿದ್ದೇನು ಅಂದರೆ, ಚಂದ್ರು ಸರ್ ಹೇಳಿದಾಗ ನಾನು ಇನ್ಶೂರೆನ್ಸ್ ತೊಗೊಂಡಿಲ್ಲ ಅಂದಿದ್ದರೆ ಇವತ್ತು ನಮ್ಮ ಕೈಯಿಂದ 80,000 ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಮತ್ತು ಅದೆಲ್ಲ ಉಳಿತು. ಮತ್ತು ಇನ್ನೂ ಅದನ್ನು ನಾವು ವರ್ಷ ಫುಲ್ಲು ಇನ್ನೂ 5 ಲಕ್ಷ ಪಾಲಿಸಿ ತೊಗೊಂಡಿದ್ವಿ. ಇನ್ನೂ 1 ಸಲ 2 ಸಲ ಬೇಕಾದರೂ ಯುಟಿಲೈಸ್ ಮಾಡ್ಕೊಬೋದು. ಎಲ್ಲರಿಗೂ ನಾನು ಹೇಳೋದೇನೆಂದರೆ, ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಥರ. ನಮಗೆ ನಾಳೆ ದಿನ ಏನು ತೊಂದರೆ ಆಗುತ್ತೆ ಗೊತ್ತಿರಲ್ಲ. ತೊಂದರೆ ಆದಮೇಲೆ ಅದಕ್ಕೆ ಪರಿಹಾರ ಹುಡ್ಕೋ ಬದಲು ತೊಂದರೆ ಮೊದಲೇ ನಮಗೆ ಒಂದು ಏನು ಪ್ರಿಕಾಷನ್ ಅನ್ನೋದು ಇನ್ಶೂರೆನ್ಸ್ ಮುಖಾಂತರ ಇನ್ಶೂರೆನ್ಸ್ ಬೈ ಮಾಡಿದರೆ ನಾಳೆ ದಿನ ನಾವು ಯಾರ ಹತ್ರನೂ ಕೈ ಚಾಚೋ ಥರ ಇರೋದಿಲ್ಲ. ನಾವು ಕಷ್ಟಕ್ಕೆ ಏನು ಮಾಡೋದು ಅಂತ ಟೆನ್ಷನ್ ತೊಗೊಂಡು ಒದ್ದಾಟಗಳಿರೋದಿಲ್ಲ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.